ನಮ್ಮ ಉಪಾಸನೆಯಿಂದ ಭಗವಂತನ ಕಡೆಗೆ ಸಾಗುವಂಥ ಅನೇಕ ಗುಣಗಳ ನಾಮಗಳನ್ನು ಭಗವಂತನಿಗೆ ಹೇಳ್ತಾ ಅಲ್ಲಿಂದ ಮತ್ತೆ ವಾಸುದೇವನಿಂದ ಮತ್ತೆ ಪುನಾಲಿ ಬರ ಶೂರಸೇನೋ ಯದುಶ್ರೇಷ್ಠ ಸನ್ನಿವಾಸ ಸುಯಾಮುನಃ ಶೂರಸೇನ ಶೂರಸೇನ ಯದುಶ್ರೇಷ್ಠ ಮತ್ತೆ ಯಾದವ ವಂಶದ ಶೂರಸೇನ ಅಲ್ಲಿ ಬಂದ್ಬಿಡ್ತೇವೆ. ಆದರೆ ಯಾದವ ವಂಶದ ಶೂರಸೇನ ಅಲ್ಲ, ಶಬ್ದ ಮಾತ್ರ. ಶೂರಸೇನ ಅಂದ್ರೆ ವಸುದೇವನ ಅಪ್ಪ. ಭಗವಂತ ವಸುದೇವನ ಮಗನಾಗಿ ಅವತರಿಸಿದ ವಾಸುದೇವನಾಗಿ. ಈ ಶೂರಸೇನ ಯಾಕೆ ಬಂದ? ಅಜ್ಜನ ಹೆಸರು, ಇವನ ಹೆಸರು ಅಲ್ಲೇ ಅಲ್ಲ. ಅದಕ್ಕೆ ಹೇಳಿದರು, ಎಲ್ಲ ಅಪ್ಪಂದಿರ ಹೆಸರು ಅವನ ಹೆಸರೇ, ಎಲ್ಲ ಅಜ್ಜಂದಿರ ಹೆಸರು ಅವನ ಹೆಸರೇ, ಎಲ್ಲ ಮಕ್ಕಳ ಹೆಸರು ಅವನ ಹೆಸರೇ, ಎಲ್ಲ ಮೊಮ್ಮಕ್ಕಳ ಹೆಸರು ಅವನ ಹೆಸರೇ. ಅವನ ಹೆಸರು ಅಲ್ಲದೇ ಇದ್ದ ಹೆಸರನ್ನು ಅಪ್ಪನಿಗೋ ಅಜ್ಜನಿಗೋ ಇಡೋದು ಹೇಗೆ? ಶೂರಸೇನ ಅಂತ ಕೃಷ್ಣನ ಅಜ್ಜನ ಹೆಸರಲ್ಲ, ಮತ್ತೆ ಕೃಷ್ಣನ ಹೆಸರು ಒಂದು. ಯಾಕೆ ಶೂರಸೇನ ಅಂದರೆ ಏನು? ಯಾರ ಸೇನೆ? ಸೇನೆ ಅಂದರೆ ಒಬ್ಬನನ್ನ ಸ್ವಾಮಿ ಅಂತ ಒಪ್ಪಿಕೊಂಡು ಅವನು ಹೇಳಿದ ಹಾಗೆ ನಡೆಯುವಂಥ ಒಂದು ಪರಿವಾರ. ಒಬ್ಬ ಇವನು ನಮಗೆ ನೀನು ಕಮಾಂಡರ್ ಅಂತ ಅವನು ಒಪ್ಪಿಕೊಂಡು ಅವನು ಹೇಳಿದ ಹಾಗೆ ಹೋರಾಡುವ ಮಂದಿಗೆ ಸೇನೆ ಅಂತ ಹೆಸರು. ಸೇನಾ ಅಂತಂದ್ರೆ ಇಂಡಿಪೆಂಡೆಂಟ್ ಆಗಿ ಏನೂ ಮಾಡುವಾಗಿಲ್ಲ. ಅವನು ಒಬ್ಬ ಅದಕ್ಕೆ ಕಮಾಂಡರ್ ಇರ್ತಾನೆ, ಸ್ಕ್ವಾಡ್ರನ್ ಲೀಡರ್, ವಿಂಗ್ ಕಮಾಂಡರ್, ಏನೇನೋ ಅವರಿಗೆಲ್ಲ ಹೆಸರುಗಳಿರ್ತಾವೆ. ಅವನು ಚೀಫ್ ಮಾರ್ಷಲ್ ಒಬ್ಬ ಇರ್ತಾನೆ. ಅವನು ಹೇಳಿದ ಹಾಗೆ ಅವನು ಕೆಲಸ ಮಾಡುವುದಕ್ಕೆ ಸೇನೆ. ಹೇಳಿದ ಹಾಗೆ ನಡ್ಕೊಳ್ಳೋರು ಸೇನೆ. ಇವರಿಗೇನಿಲ್ಲ. ಈಗ ಮಹಾಭಾರತ ಯುದ್ಧದಲ್ಲಿ ಕೆಲವರು ಪಾಂಡವರ ಕಡೆಗೆ ಹೋಗಿ ಯುದ್ಧ ಮಾಡಿದ್ದಾರೆ, ಕೆಲವರು ಕೌರವನ ಕಡೆಗೆ. ಆ ಸೇನೆಯವರಿಗೆ ಪಾಂಡವರ ಕಡೆ ಯಾವುದು ಕೌರವರ ಕಡೆ ಯಾವುದು ಅಂತ ಗೊತ್ತಿರಲಿಲ್ಲ. ಒಟ್ಟಾರೆ ಎಲ್ಲಿ ಹೋಗಲಿ ಹೇಳಿದ್ರು ಅಲ್ಲಿ ಹೋಗೋದು, ಓಡಾಡೋದು ಅಷ್ಟೇ. ಕೌರವರ ಕಡೆ ಅಂತ ತಿಳ್ಕೊಂಡು ಪಾಂಡವರಿಗೆ ಹೆಲ್ಪ್ ಮಾಡಿದವರು ಕೌರವರ ಸೈನಿಕರು ಕೌರವರ ಸೈನಿಕರ ಜೊತೆಗೆ ಹೋರಾಡಿದ್ದು ಉಂಟು. ಯಾಕಂದ್ರೆ ಯಾವ್ಯಾವುದೋ ದೇಶದಿಂದ ಬಂದೆ, ಒಬ್ಬರದೊಬ್ಬರಿಗೆ ಗುರುತಾ ಇಲ್ಲ. ಪಾಂಡವರ ಕಡೆಯವರು ಹೊಡೆದಾಡಿಕೊಂಡದ್ದು ಉಂಟು. ಅವ್ರಿಗೆ ಏನು ಗೊತ್ತಿಲ್ಲವಪ್ಪ. ಮತ್ತೆ ಅವರಿಗೆ ಇನ್ಸ್ಟ್ರಕ್ಷನ್, ಮೇಲಿನಿಂದ ಏನು ಇನ್ಸ್ಟ್ರಕ್ಷನ್ ಬಂತೋ ಅದನ್ನು ಮಾಡೋದು, ಕಣ್ಣು ಮುಚ್ಚಿ ಹೊಡೀರಿಂದ ಹೊಡೆಯೋದು. ಯಾಕೆ? ಯಾರಿಗೊತ್ತು? ಇವಾಗ ಇರಾಕಿನೆಲ್ಲ ಅಮೇರಿಕನ್ ಸೇನೆಗಳಿದ್ದಾವೆ. ಯಾಕೆ ಅಂದ್ರೆ ಅವು ಗೊತ್ತಿಲ್ಲ. ಬುಷ್ ಹೇಳಿದ್ದಾರೆ, ಹೊಡಿದ್ದೇವೆ ಅಷ್ಟೇ. ಯಾಕೆಂದ್ರೆ ಗೊತ್ತಿಲ್ಲವಪ್ಪ. ಹಾಗೆ ಸೇನೆ ಅಂದರೆ ಒಬ್ಬ ನಾಯಕ ಹೇಳಿದ ಹಾಗೆ ಕೇಳುವ ಪಡೆ ಅಷ್ಟೇ, ಅದು ಸ್ವಂತಿಕೆ ಇಲ್ಲ. ಅಂಥ ದೊಡ್ಡ ಸೇನೆ ಇದೆ ಭಗವಂತನಿಗೆ. ಯಾಕೆಂದ್ರೆ ಅವನು ವಿಶ್ವಕ್ಸೇನ, ಎಲ್ಲ ಕಡೆಯೂ ಅವನದ್ದೇ ಸೇನೆ. ಯಾಕೆಂದ್ರೆ ನಾವೆಲ್ಲ ಅವರ ಸೇನೆಗಳೇ, ಭಗವಂತನ ಸೇನೆಗೆ ಅವನ ನಾವು ಸೇನೆಗಳು. ಆದ್ದರಿಂದ ಆದರೆ ಭಗವಂತನ ಸೇನೆ ಅಂದರೆ ಅಂತಿಂಥ ಸೇನೆ ಅಲ್ಲ. ಮತ್ತೆ ಶೂರಸೇನ, ಅದು ಎಂದೂ ಸೋಲದ ಸೇನೆ. ಅದು ಕೆಲವು ಸೈನಿಕರು ಇರ್ತಾರೆ, ಅವ್ರು ಕೆಲವೊಮ್ಮೆ ಸೋಲುತ್ತಾರೆ, ಕೆಲವೊಮ್ಮೆ ಗೆಲ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಗೆದ್ರು ಸೋತರು. ಇದು ಹಾಗಲ್ಲ, ಎಂದೂ ಸೋಲರಿಯದ ಶೂರಸೇನೆ ಭಗವಂತನ ಸೇನೆ. ಅಂದರೆ ದೇವತೆಗಳು, ಮುಖ್ಯವಾಗಿ ಭಗವಂತನ ಪರಿವಾರ. ದೇವತೆಗಳು ಭಗವಂತನ ಬೆಂಬಲ ಅವರಿಗೆ ಇರುವಷ್ಟು ಕಾಲ ಎಂದೂ ಸೋಲುವುದಿಲ್ಲ. ಭಗವಂತ ದೂರ ನಿಂತರೆ ಅವರಿಗೆ ಆಗಿ ಅವರಿಗೆ ನಿರ್ದೇಶನ ಕೊಡದೆ ದೂರ ನಿಂತರೆ ಅಸುರರು ಗೆಲ್ತಾರೆ. ನಮಗೆ ಮಹಾಭಾರತ ಯುದ್ಧದಲ್ಲಿ ಇದು ಗೊತ್ತಾಗಿದೆ. ಈ ಸೇನೆ, ಪಾಂಡವರ ಸೇನೆ ಇದ್ದದ್ದು 7 ಅಕ್ಷೋಹಿಣಿ, ಕೌರವರ ಸೇನೆ ಇದ್ದದ್ದು 11 ಅಕ್ಷೋಹಿಣಿ. ಆದರೆ ಇವನು ಪಾಂಡವರ ಸೇನೆಯ ಮುಂಚೂಣಿಯಲ್ಲಿ ಸಾರಥಿಯಾಗಿ ಅರ್ಜುನ ರಥದಲ್ಲಿ ಕೂತುಬಿಟ್ಟ. ಈ ಸೇನೆ ಶೂರ ಆಯಿತು, ಅದು ಸೋತಿತು. ಅಂದ ಭಗವಂತ ಯಾವ ಸೇನೆಯ ಮುಂಚೂಣಿಯಲ್ಲಿ ನಿಲ್ತಾನೆ, ಯಾವ ಸೇನೆಗೆ ಆಶೀರ್ವಾದ ಮಾಡಿ ನಾನಿದ್ದೇನೆ ಅಂತಾನೆ, ಆ ಸೇನೆ ಶೂರಸೇನೆ. ಅಂಥ ಸೇನೆಯ ನಾಯಕನಾದವ ಕೃಷ್ಣ. ಶೂರಸೇನ ಯದುಶ್ರೇಷ್ಠ, ಯದುಗಳಿಗೆಲ್ಲ ಶ್ರೇಷ್ಠನಾಗಿ ಅವತರಿಸಿ ಬಂದವ ಯದುಶ್ರೇಷ್ಠ. ಸನ್ನಿವಾಸ ಸುಯಾಮುನಃ, ಸನ್ನಿವಾಸ ಸಜ್ಜನರಲ್ಲಿ ಸದಾ ನಿವಾಸ ಮಾಡುವವ. ಸನ್ನಿವಾಸ, ಸಜ್ಜನರಿಗೆ ಇವನು ನಿವಾಸ ಅಂದರೆ ಶೆಲ್ಟರ್. ಸಜ್ಜನರಿಗೆ ಇವನು ಆಶ್ರಯ ಮತ್ತು ಸಜ್ಜನರಲ್ಲಿ ಸದಾ ನೆಲೆಸಿರುವವನು. ಸಜ್ಜನರಲ್ಲಿ ಸದಾ ಭಗವಂತನ ಸನ್ನಿಧಾನ. ಸುಯಾಮುನಃ, ಯಮುನೆಯ ನೀರು ಕಾಳಿಯನ ವಿಷದಿಂದ ಕೆಟ್ಟು ಹೋದಾಗ ಆ ಕಾಳಿಯನ ಫಣದ ಮೇಲೆ ನಿಂತು ನಲಿದಾಡಿ ಯಮುನೆಯ ನೀರನ್ನು ಸ್ವಚ್ಛಗೊಳಿಸಿದವ. ಯಮುನೆಯ ನೀರು ಯಾಮುನ, ಅದು ಅಂದರೆ ಹಿಂದೆ ದುಷ್ಟವಾಗಿತ್ತು, ಅದು ಸಮೀಚೀನವಾಯಿತು. ಯಾವಾಗ ಆ ಕಾಳಿಂದಿಯ ಮಡುವಿನಲ್ಲಿದ್ದಂಥ ಕಾಳಿಯನನ್ನ ಕಳಿಸಿಬಿಟ್ಟ. ಆ ಮೊದಲು ವಿಷಮಯವಾಗಿದ್ದ ನೀರನ್ನು ಕುಡಿದು ಮೂರ್ಛೆ ಬಿದ್ದಿದ್ದ ದನಗಳೆಲ್ಲ ಎದ್ದವು. ಆ ನೀರು ಕುಡಿದು ಅಮೃತಪಾನ ಮಾಡಿದಂತೆ ಮತ್ತೆ ನಲಿದಾಡಿದವು. ಹೀಗೆ ಯಮುನೆಯ ನೀರನ್ನು ಮತ್ತೆ ಪ್ರಾಣಿಗಳು, ಮನುಷ್ಯರು ಸುಖವಾಗಿ ಮಿಂದು
ಕುಡಿದು ಸುಖ ಪಡಬಹುದಾದಂತೆ ಮಾಡಿ ಯಮುನೆಯ ನೀರಿಗೆ ಹೊಸ ಚೈತನ್ಯವನ್ನು ಕೊಟ್ಟವ, ಔಷಧದ ಮೌಲ್ಯವನ್ನು ಕೊಟ್ಟವ ಸುಯಾಮುನಃ ಭಗವಂತ. ಅಂಥ ಭಗವಂತ ಈ ಕಾಲಿಯದ ಯಮುನೆಯ ನದಿ ಅಂದರೆ, ಯಮುನೆಯ ನದಿ ಅಂದರೆ ನಮ್ಮೊಳಗೆ ಈ ನದಿಗಳೆಲ್ಲ ಇವೆ. ಈಗ ಬರೇ ಹೊರಗಿನ ಯಮುನೆ ಅಲ್ಲ, ನಮ್ಮ ಒಳಗೆ ಯಮುನೆ ಇದೆ, ನಮ್ಮೊಳಗೆ ಗಂಗೆ ಇದೆ, ನಮ್ಮೊಳಗೆ ಗಂಗಾ ಯಮುನಾ ಸರಸ್ವತಿ ಈ 3 ನದಿಗಳೇ ನಮ್ಮ ಇಡ ಪಿಂಗಳ ಸುಷುಮ್ನ ಅಂತ ಹೇಳೋದು. ನಮ್ಮ ಒಳಗಿರತಕ್ಕಂಥ ಸ್ಪಿರಿಚುವಲ್ ಸೆಂಟರ್ಸ್ಗಳನ್ನು ಎನರ್ಜಿ ಮೇಲ್ಮುಖವಾಗಿ ಹರಿಯುವಂತಹದ್ದು 3 ಶಕ್ತಿ ಕೇಂದ್ರಗಳಿವೆ. ಮಧ್ಯದ್ದು ಸುಷುಮ್ನ, ಈ ಕಡೆಯಿಂದ ಇಡ ಇದೆ, ಈ ಕಡೆಯಿಂದ ಪಿಂಗಳ ಇದೆ. ಇದೇ ಸರಸ್ವತಿ, ಗಂಗಾ ಯಮುನಾ ಇವೆ 3 ನದಿಗಳು. ಅಂದರೆ ಈ ನಮ್ಮ ದೇಹದೊಳಗೆ ಹರಿಯತಕ್ಕಂಥ ಯಮುನಾ ನದಿ ಉಂಟಲ್ಲ, ಅದು ಎಡಭಾಗದಲ್ಲಿ ಇರತಕ್ಕಂಥದ್ದು. ಯಾಕೆ ಅಂದರೆ ನಾವು ಪ್ರಾಣಾಯಾಮ ಮಾಡುವಾಗ ರೇಚಯಿತ್ವ ದಕ್ಷಿಣತಃ ಪೂರಯಿತ್ವಾತು ವಾಮತಃ, ಬಲಬದಿಯಿಂದ ಶ್ವಾಸ ಉಸಿರನ್ನು ಒಳಗಿರತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಹೊರಕ್ಕೆ ಬಿಟ್ಟು ಎಡದಿಂದ ಎಡ ಹೊರಳೆಯಿಂದ ಆಕ್ಸಿಜನ್ನನ್ನು ಒಳಗೆ ತಗೊಳ್ತೇವೆ. ಸಹಜವಾಗಿ ಪ್ರಾಣಾಯಾಮದ ಒಂದು ಮೆಥಡು, ಅನೇಕ ವಿಧ ಇದೆ ಇದು. ಹಾಗಾಗಿ ಈ ಎಡದಲ್ಲಿ ನಾವು ಆಕ್ಸಿಜನ್ ಒಳಗೆ ಹೋಗುತ್ತೆ. ಅದೇ ಎಡಬದಿಯಲ್ಲಿ ಇರತಕ್ಕಂಥ ನಾಡಿಯನ್ನೇ ಏನಿದೆ ಆ ನಾಡಿಯನ್ನೇ ಯಮುನಾ ನಾಡಿ ಅಂತ ಹೇಳೋದು. ಆದರೆ ಏನಾಗಿದೆ, ನಮ್ಮಲ್ಲಿ ನಾವು ಒಳಗೆ ತಗೊಳ್ತೇವಲ್ಲ ಆಕ್ಸಿಜನ್ನು, ಅದು ಪೂರ ಒಳಗೆ ಹೋಗೋದೇ ಇಲ್ಲ. ಯಾಕೆಂದರೆ ನಾವು ಪೂರ ಶ್ವಾಸ ಬಿಡೋದೇ ಇಲ್ಲ. ಅರ್ಧ ಶ್ವಾಸ ಒಳಗೆ ತಗೊಳ್ಳೋದು, ಅರ್ಧ ಹೊರಗೆ, ಅರ್ಧ ಒಳಗೆ ಅರ್ಧ ಹೊರಗೆ. ಪೂರ್ತಿ ಶ್ವಾಸ ಒಳಗೆ ತಗೊಂಡು ಪೂರ್ತಿ ಶ್ವಾಸ ಹೊರಗೆ ಯಾರೂ ಬಿಡೋಲ್ಲ. ಎಷ್ಟು ವಿಚಿತ್ರ ನೋಡಿ. ಮನುಷ್ಯನ ಬದುಕು ಅಂದರೆ ಉಸಿರು. ಉಸಿರು ನಿಂತಿತು ಅಂದರೆ ಅವನ ಕಥೆ ಮುಗೀತು. ಆದ್ದರಿಂದ ಚೆನ್ನಾಗಿ ಉಸಿರಾಡುವುದೇ ಚೆನ್ನಾಗಿ ಬದುಕುವುದಲ್ವ. ಆದರೆ ಯಾರಿಗೂ ಚೆನ್ನಾಗಿ ಉಸಿರಾಡ್ಲಿಕ್ಕೆ ಬರೆಸೋದೇ ಇಲ್ಲ, ಎಲ್ಲ ಅರ್ಧ ಉಸಿರಾಡೋದೆ. ಮತ್ತೆ ಆರೋಗ್ಯ ಇರೋದು ಹೇಗೆ? ಆಮೇಲೆ ಡಾಕ್ಟ್ರ್ ಹತ್ರ ಓಡೋದು. ಡಾಕ್ಟ್ರ್ ಇದ್ದಾರಲ್ವ, ಡಾಕ್ಟ್ರ್ ಏನು ಮಾಡಬೇಕು? ನಾವು ಕೈಕಾಲು ಬಿಡ್ತೇವೆ ಸ್ವಲ್ಪ ಬೇಗ, ಅವರು ಸ್ವಲ್ಪ ತಡವಾಗಿ, ಅಷ್ಟೇ. ಕೈಕಾಲು ಬಿಡೋದೆ, ಅವರು ಕೈಕಾಲು ಬಿಡೋದೆ. ಈ ಯಮುನಾ ಒಳಗಿನಿಂದ ಆಕ್ಸಿಜನ್ ಸಪ್ಲೈ ಆಗಿ ಇಡೀ ದೇಹದಲ್ಲಿ ಪ್ರಾಣಶಕ್ತಿ ತುಂಬಬೇಕಾದಂಥ ಪ್ರೋಸೆಸ್ಸು ವಾಮನಾಡಿಯಿಂದ ಆಗಬೇಕು. ಆಗಲಿಲ್ಲ. ನಾವು ಶ್ವಾಸ ಒಳಗೆ ತಗೊಂಡೆವು, ಅದು ಪೂರ್ತಿ ಕುತ್ತಿಗೆ ತನಕ ಹೋಗಲಿಲ್ಲ, ಒಳಗೆ ಬಿಟ್ಟೆವು. ಹಾಗಾಗಿ ಆಕ್ಸಿಜನ್ ಒಳಗೆ ಸಪ್ಲೈ ಆಗಲಿಲ್ಲ. ಒಳಗಿದ್ದ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗಲೂ ಇಲ್ಲ. ಬರೇ ಪಾಯ್ಸನ್ನೇ ಇರೋದು ಒಳಗೆ, ಕಾರ್ಬನ್ ಡೈಆಕ್ಸೈಡೇ, ಆಕ್ಸಿಜನ್ ಇಲ್ಲೇ ಇಲ್ಲ. ಆದರೆ ಯಮುನೆಯ ನದಿ ಈ ಬುಸುಗುಡುವ ಹಾವಿನ ವಿಷದಿಂದ, ಇದಕ್ಕೆ ಪಂಚಫಣ 5 ಹೆಡೆಯ ಹಾವು, 5 ಹೆಡೆಯ ಅಂದರೆ ಪ್ರಾಣಾಪಾನ ವ್ಯಾನೋದಾನ ಸಮಾನ. ಪಂಚಫಣ ಸರ್ಪ, ಈ 5 ಹೆಡೆಯ ಹಾವು ಬುಸುಗುಡುತ್ತಾ ಶ್ವಾಸದಿಂದ ವಿಷವನ್ನು ತುಂಬಿಸಿತು. ನಾವು ವಿಸಿರಾಡ್ತಾ ನಮ್ಮ ಯಮುನಾ ನದಿಗೆ ವಿಷ ತುಂಬಿಸಿದೆವು. ಬದುಕಬೇಕು ಅಂತ ಆಸೆ, ತುಂಬಿಸುವುದು ವಿಷ ಒಳಗೆ. ಸ್ವಚ್ಛವಾಗಿ ಉಸಿರು ಹೊರಗೆ ಬಿಟ್ಟು ಸ್ವಚ್ಛವಾಗಿ ಉಸಿರು ಒಳಗೆ ತಗೊಂಡು ಆರಾಮವಾಗಿ ಪ್ರಾಣಾಯಾಮ ಮಾಡಿಕೊಂಡು ಬದುಕಿದ್ರೆ ಡಾಕ್ಟ್ರ್ ಹತ್ರ ಹೋಗಬೇಕಾದ ಅಗತ್ಯ ಬರ್ತಿರ್ಲಿಲ್ಲ. ಆದರೆ ಅದು ನಾವು ಡಾಕ್ಟ್ರ್ ಇದ್ದಾರಲ್ವ, ಅವ್ರ ಜವಾಬ್ದಾರಿ. ನಾವು ಉಸಿರಾಡದೇ ಇದ್ದರೂ ನಮ್ಮನ್ನು ಬದುಕಿಸೋ ಜವಾಬ್ದಾರಿ ಅವರದನ್ನು ತೀರ್ಮಾನ ಮಾಡಿದೆವು. ಉಸಿರಾಡೋದನ್ನು ಬಿಟ್ಟೆವು. ಗಾಳಿ ಹೊರಗೂ ಇಲ್ಲ ಹೊರಗೂ ಇಲ್ಲ, ಅವ್ಯವಸ್ಥೆ ಆಯಿತು, ವಿಷ ತುಂಬಿತು. ಆಗ ಈ ಈ ಯಮುನೆಯಲ್ಲಿ ತುಂಬಿದ ಹಾವಿನ ವಿಷವನ್ನು ತೆಗೆದು ನಮ್ಮ ಒಳಗಿನ ಯಮುನಾ ನದಿಯನ್ನು ಸ್ವಚ್ಛಗೊಳಿಸಿ ನಮ್ಮನ್ನು ಪ್ರಾಣಾಯಾಮದಿಂದ ಶಕ್ತಿ ಊರ್ಧ್ವಮುಖವಾಗಿ ಮಾಡತಕ್ಕಂಥವನು ಯಾರು? ನಮ್ಮ ಒಳಗೆ ಕಾಳಿಯ ಇದ್ದಾನಲ್ಲ, ಅವನು ಪಂಚಪ್ರಾಣ ಆಯಿತು. ಶತಂಚ ಇಕಾಜ ಹೃದಯಸ್ಯ ನಾಡ್ಯ, 101 ಹೆಡೆಗಳ 101 ನಾಡಿಗಳಿವೆ. ಈ 3 ನಾಡಿಗಳೇ ಕವಲೊಡೆದು 101 ನಾಡಿಗಳಿವೆ. ಆ 101 ನಾಡಿಗಳಲ್ಲಿ ಮುಖ್ಯವಾದಂಥ ಸಹಸ್ರಾರದ ತುದಿ ಇಲ್ಲಿರುವುದು, ಇಲ್ಲಿಂದ ಮೇಲೆ. ಇಲ್ಲಿದೆ, ಮುಟ್ಟಿ ನೋಡಿ ಗೊತ್ತಾಗತ್ತೆ. ಸ್ವಲ್ಪ ಮೇಲೆ ಎಲ್ಲಿದೆ ಅಂತ ನೀವೇ ಮುಟ್ಟಿ ನೋಡಬೇಕು, ನಾನು ತೋರಿಸ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ತನಕ ಹೋದಾಗ ಇಲ್ಲಿ ಅದು 1001 ಹೆಡೆಗಳದ್ದು ಒಂದು ಮಧ್ಯದಲ್ಲಿ 101ನೇ ಹೆಡೆ ತಾಸಾಂ. ಉಳಿದವೆಲ್ಲ ಹೀಗೆ ಕವಲು ಹೊಡೆದು ಇಲ್ಲಿಂದ ಈಚೆಗೆ ಹೋಗಿದೆ, ಹೀಗೆ ಹೋಗಿದೆ. ನೀವು ಹಾವು ನನ್ನ ಆಕಾರ ನಿಮ್ಗೆ ಗೊತ್ತಿದೆ, ಅದು ಹೀಗೆ ನೇರ 101 ಹೆಡೆ ಅಲ್ಲ, ಹೀಗಿರ್ತದೆ.
ಹೀಗೆ ಹೋಗಿದೆ, ಹೀಗೆ ಹೋಗಿದೆ, ಹೀಗೆ ಹೋಗಿದೆ, ಹೀಗೆ ಹೋಗಿದೆ, ಕೈ ಮೈಯಲ್ಲೆಲ್ಲ ತುಂಬಿದೆ ಆ ಹೆಡೆಗಳು. ಒಂದು ಹೆಡೆ ಮಾತ್ರ ನೇರ ಮೇಲಕ್ಕೆ ಹೋಗಿದೆ, ಮಧ್ಯದ್ದು. ತಾಸಾಂ ಮೂರ್ಧಾನಂ ಅಭಿನಿಸೃತೈಕ, ಅದು ಹೀಗೆ ಇಲ್ಲಿ ಹೆಡೆ ಹರಡಿ ನಿಂತಿದೆ. ಅದೇ ನಮ್ಮ ಒಳಗಿರತಕ್ಕಂಥ ಕುಂಡಲಿನಿ ಶಕ್ತಿ ಹಾವು. ಆ ಹಾವು ಮಣಿಯಬೇಕಲ್ಲ. ಕುಂಡಲಿನಿ ಶಕ್ತಿ ಜಾಗೃತ ಆಯಿತು ಅಂತಂದ್ರೆ ಎಷ್ಟೋ ಏನು ಅಂದ್ರೆ ಅದರ ಟೆಕ್ನಿಕ್ ಗೊತ್ತಿಲ್ಲದೆ ಕೆಲವೊಂದು ಸರ್ತಿ ಏನೇನೋ ಮಾಡಿ ಜಾಗೃತ ಆಗಿಬಿಡುತ್ತೆ, ಹುಚ್ಚು ಹಿಡಿದು ಬಿಡುತ್ತೆ. ಕುಂಡಲಿನಿ ಶಕ್ತಿಯ ಬಗ್ಗೆ ಗೊತ್ತಿಲ್ಲದೆ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋದರೆ ಹುಚ್ಚು ಹಿಡಿದು ಬಿಡುತ್ತೆ. ಆವಾಗ ಈ ಹಾವನ್ನ ಮಣಿಸುವ ವಿಧಾನ ಗೊತ್ತಿಲ್ಲದೆ ಇದ್ದು ಇದನ್ನು ಜಾಗೃತ ಮಾಡಿಬಿಟ್ರೆ ಗಂಡಾಂತರ. ಅದು ಬುಸುಗುಟ್ಟಿಕೊಂಡು ಬೆನ್ನಟ್ಟಿಕೊಂಡು ಬರುತ್ತೆ. ಇವನು ಎಲ್ಲೇ ಅಡಗಿ ಕೂತ್ಕೊಳ್ಳೋದೋ ಗೊತ್ತಿಲ್ಲ. ಅದರಿಂದ ಈ ಕುಂಡಲಿನಿಯ ಜೊತೆಗೆ ಆಡುವುದು ಹುಡುಗಾಟ ಅಲ್ಲ, ಅದು ಭಾರಿ ಭಯಾನಕವಾದ ಕೆಲಸ. ಅದನ್ನ ಮಣಿಸಬೇಕು. ಅದಕ್ಕೆ ಅಯ್ಯೋ ಬಹಳ ಸುಲಭಯ್ಯ, ಏನು ಅದರ ಮೇಲೆ ಕೃಷ್ಣ ನಾಟ್ಯ ಆಡಬೇಕು ಅಷ್ಟೇ. 101 ಹೆಡೆಯ ಆ ಕಾಳಿಯನ ಫಣದಲ್ಲಿ, ಕಾಳಿಯ ಫಣ ಮಾಣಿಕ್ಯ ಮಂಡಿತ ಶ್ರೀಪದ ಅಂಬುಜ, ಅವನ ಮೇಲೆ ಕೃಷ್ಣನ ಪಾದವನ್ನಿಡು, ಅವನನ್ನು ನಾಟ್ಯ ಆಡಲಿ ಒಳಗಿನಿಂದ. ನೀನು ಸ್ವಚ್ಛ, ಯು ಆರ್ ಎವರ್ ಪ್ಯೂರ್. ಆ ಕಾಳಿಯ ಹೊರಟೋಗ್ಬಿಟ್ಟ. ಇದು ಒಳಗಿನ ಶ್ರೀಯಾಮುನಃ. ಒಳಗೆ ಭಗವಂತ ಕುಣಿಬೇಕು, ನಾಟ್ಯ ಆಡಬೇಕು. ಎಲ್ಲೆಲ್ಲೋ ನಾಟ್ಯ ಆಡ್ದಿ ಅಂದ್ರೆ ನಮ್ಮೊಳಗೆ ಕುಣಿಬೇಕವ. ನಮ್ಮೊಳಗಿರತಕ್ಕಂತಹ ಸಹಸ್ರಾದ ಹೆಡೆಯ ಮೇಲೆ ನಿಂತು ಅವನು ನಾಟ್ಯ ಆಡಿದರೆ ಕುಂಡಲಿನಿ ಹೇಳಿದ ಹಾಗೆ ಕೇಳುತ್ತೆ. ಅಲ್ಲಿಗೆ ತಣ್ಣಗೆ ಆಯಿತು. ನಾವು ಹೇಳಿದ ಹಾಗಾದ್ಮೇಲೆ ಯಾವತ್ತೂ ಅಷ್ಟೆ. ಹಾಗೆ ಈ ರೀತಿ ನಮ್ಮೊಳಗೆ ಕುಂಡಲಿನಿ ಶಕ್ತಿಯನ್ನು ಮಣಿಸಿ ನಮ್ಮನ್ನ ಕುಂಡಲಿನಿಯ ಜಾಗೃತಿಯತ್ತ ಕೊಂಡೊಯ್ಯುವವನಾಗಿ ಸಮಸ್ತ ಜೀವಜಾತದೊಳಗೆ ಭೂತಾವಾಸ ವಾಸುದೇವ ಅಂದ ಅವನು ಎಲ್ಲ ಭೂತಗಳ ಒಳಗೆ ಆವಾಸ ಮಾಡಿ, ಭೂತಗಳು ಅಂದರೆ ಪಂಚಭೂತಗಳು ಹೌದು, ಜೀವಜಾತಗಳು ಹೌದು, ಜಡಾಜಡ ಚೇತನಾತ್ಮಕವಾದ ಚರಾಚರಾತ್ಮಕವಾದ ಸಮಸ್ತ ಪ್ರಾಣಿಗಳ ಒಳಗೂ ತಾನು ನೆಲೆಸಿದ್ದು ಎಲ್ಲರಲ್ಲೂ ಒಳಗಿನಿಂದ ಜಾಗೃತಿ ಮೂಡಿಸಿ ವಾಸುದೇವನಾಗಿ ಕೂತಿದ್ದಾನೆ. ಅಂದರೆ ಇದೇ ನಾನು ಹೇಳಿದ್ದು ಇಲ್ಲಿ ಡಾನ್ಸ್. ಯಾಕೆಂದ್ರೆ ನಮಗೆ 3 ಸ್ಟೇಜ್ ಯಾವಾಗಲೂ ಉಂಟು. ಅದಕ್ಕೇನು ಭಗವಂತನ ಅರಿವು ಬೇಡ, ಅಥವಾ ನಮಗೆ ಕುಂಡಲಿನಿ ಜಾಗೃತಿ ಆಗುವುದು ಬೇಡ. ಆಗದೇ ಇದ್ರೂ 3 ಸಂಗತಿಗಳು ಯಾವಾಗಲೂ ಇದೆ. ಯಾವುದು? ಎಚ್ಚರ, ಕನಸು, ನಿದ್ರೆ. ಎಚ್ಚರ, ಕನಸು, ನಿದ್ರೆ. ಇದಕ್ಕೇನಾದ್ರು ಕುಂಡಲಿನಿ ಜಾಗೃತಿ ಆಗಬೇಕೋ? ಏನು ಬೇಡ. ಕುಂಡಲಿನಿ ಮಲಗಿದ್ರೂ ನಮಗೆ ಈ 3 ನಡೀತಾ ಇರ್ತದೆ: ಎಚ್ಚರ, ಕನಸು, ನಿದ್ರೆ. ಈ 3 ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ 3ರಿಂದ ಆಚೆಗೆ ಹೋದಾಗ ವಾಸುದೇವ ಬರ್ತಾನೆ. 3ರಿಂದ ಆಚೆಗೆ ಹೋಗ್ಬೇಕಾದ್ರೆ ಕುಂಡಲಿನಿ ಜಾಗೃತ ಆಗಬೇಕು. ಇದು ಕುಂಡಲಿನಿ ಮಲಗಿದ್ದಾಗ ಎಚ್ಚರ ಆಯಿತು, ಪುನಃ ಕನಸು ಮಲಗಿದೆವು, ನಿದ್ರೆ ಬಂತು, ಕನಸು ಬಿತ್ತು, ಪುನಃ ಎಚ್ಚರ ಆಯಿತು. ಎಚ್ಚರ, ಕನಸು, ನಿದ್ರೆ. ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ನಿದ್ರೆಯನ್ನು ನಿಯಂತ್ರಿಸುವವ ಸಂಕರ್ಷಣನಾದ, ಕನಸು ಪ್ರದ್ಯುಮ್ನಾದ, ಎಚ್ಚರ ಅನಿರುದ್ಧ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ. ಎಚ್ಚರ, ಕನಸು, ನಿದ್ರೆ. ಇಷ್ಟೇ. ವಾಸುದೇವ ನಮ್ಮ ದಿನನಿತ್ಯದ ವ್ಯವಹಾರದಲ್ಲಿ ಬರುವುದೇ ಇಲ್ಲ ಅವನು. ಯಾಕೆಂದ್ರೆ ಎಚ್ಚರದಲ್ಲೂ ನಮಗೆ ವಾಸುದೇವನ ಎಚ್ಚರ ಆಗಲಿಲ್ಲ, ಕನಸಿನಲ್ಲಿ ವಾಸುದೇವನ ಕನಸು ಬೀಳಲಿಲ್ಲ, ನಿದ್ರೆಯಲ್ಲಿ ವಾಸುದೇವ ಕಾಣಲಿಲ್ಲ. ಅಂದ್ರೆ ವಾಸುದೇವ ಎಚ್ಚರದಲ್ಲೂ ಇಲ್ಲ, ಕನಸಿನಲ್ಲೂ ಇಲ್ಲ, ನಿದ್ರೆಯಲ್ಲೂ ಇಲ್ಲ. ಈ 3 ಆಚೆಗೆ ದಾಟಿ ನಿಂತಾಗ, 3 ಅವಸ್ಥೆಗಳನ್ನು ಮೀರಿ ನಿಂತಾಗ ತುರಿಯ ಅವಸ್ಥೆ, ಆ 4ನೆಯ ಸ್ಟೇಜು, ಅದೇ ವಾಸುದೇವ. 4ನೆಯ ಸ್ಟೇಜ್ ಎಚ್ಚರವೂ ಅಲ್ಲದ, ಕನಸೂ ಅಲ್ಲದ, ನಿದ್ರೆಯೂ ಅಲ್ಲದ ಒಂದು ಸ್ಟೇಜಿಗೆ ಹೋಗು. ನಮ್ಗೆ ಗೊತ್ತೇ ಇಲ್ಲ ಅದು. ಇದು 4ನೇ ಸ್ಟೇಜು ಅಂದರೆ ಕಣ್ಣು ಮುಚ್ಚೋದು ಅಷ್ಟೇ. ಆಮೇಲೆ ಉಳಿದವರು ಹೊತ್ಕೊಂಡು ಹೋಗ್ಬೇಕು. ಇವನಿಗೇನು ಇಲ್ಲ. ಎಚ್ಚರ ಆಯಿತು, ಕನಸು ಬಿತ್ತು, ನಿದ್ರೆ ಬಂತು, ಕಡೆ ಒಂದು ದಿವಸ ಕಣ್ಣು ಮುಚ್ಚಿದ. 4ನೇ ಸ್ಟೇಜ್ ಅಂದ್ರೆ ಕಣ್ಣು ಮುಚ್ಚೋದೆ. ಅದಲ್ಲ, ಕಣ್ಣು ಮುಚ್ಚಬೇಕು, ಅದ್ರ ಸಾಯಬಾರದು ಅಂತ ಒಂದು ಸ್ಟೇಜ್ ಉಂಟು. ನೀನು ನಿನ್ನ ಎಲ್ಲ ಇಂದ್ರಿಯಗಳು ಸ್ಥಗನ ಆಗಲಿ, ಮನಸ್ಸು ಕೂಡ ಯೋಚನೆ ಮಾಡುವುದು ನಿಲ್ಲಲಿ, ಅದು ನಿನ್ನ ಸಾಯಬಾರದು, ಎಚ್ಚರವಾಗಿರ್ಬೇಕು. ನಿದ್ರೆಯ ಸ್ಥಿತಿಯೂ ಹೌದು, ಎಚ್ಚರವೂ ಹೌದು, ಕನಸೂ ಹೌದದು. ಯಾಕೆ ಕನಸು? ಒಳಗಿನಿಂದ ನೀನು ಅದನ್ನು ಕಾಣ್ತಾ ಇದ್ದಿ, ಒಳಗಿನಿಂದ ಆನಂದಮಯವಾಗಿ ಒಳಗಿನ ಪ್ರಪಂಚವನ್ನು ನೋಡ್ತಾ ಇದ್ದಿ, ಒಳಗೆ ಕೂತು ನಿನ್ನ ಹೃದಯದಲ್ಲಿ ಕೂತ ಭಗವಂತನನ್ನು ನೋಡ್ತಾ ಇದ್ದಿ. ಇದು ಒಳಗಿನ ದರ್ಶನ, ಅದರಿಂದ ಕನಸು. ಇದು ನಿದ್ರೆಯೂ ಹೌದು. ಯಾಕೆಂದ್ರೆ
ಹೊರಗಿನ ಪ್ರಪಂಚದ ಸ್ಪರ್ಶವೇ ಇಲ್ಲ. ನಿದ್ರೆ ಅಂದರೆ ಹೊರಗಿನ ಸಂಪರ್ಕವೇ ಇಲ್ಲ ಅಲ್ಲ. ನಮ್ಗೆ ಹೊರಗೆ ಏನಾದರೂ ಗೊತ್ತಿಲ್ಲ ನಿದ್ರೆ ಬಂದಾಗ. ಎಚ್ಚರ ಆದ್ಮೇಲೆ ಎಕ್ಸ್ಟರ್ನಲ್ ವರ್ಲ್ಡಿನ ಕಾಂಟ್ಯಾಕ್ಟೇ ಎಚ್ಚರ ಆದ್ಮೇಲೆ. ಅದರಿಂದ ಈ ಭಗವಂತನಲ್ಲಿ ನಾವು ತುರಿಯ ಅವಸ್ಥೆಯಲ್ಲಿ ತನ್ಮಯರಾಗಿ ಕೂತಿದ್ದಾಗ ಹೊರಗಿನ ಪ್ರಪಂಚದ ಎಚ್ಚರವೇ ಇಲ್ಲ, ನಿದ್ರೆ. ಕನಸು ಹೌದು, ಒಳಗಿನ ಪ್ರಪಂಚವನ್ನು ನೋಡ್ತಾ ಇದ್ದೇವೆ, ಒಳಗಿನಿಂದ ನೋಡ್ತಾ ಇದ್ದೇವೆ ಕನಸಿನ ಹಾಗೆ. ಎಚ್ಚರವೂ ಹೌದದು. ಯಾಕೆಂದ್ರೆ ಕನಸಿನಲ್ಲಿ ಎಚ್ಚರ ಇಲ್ಲ. ಯಾಕೆಂದ್ರೆ ಕನಸು ಏನು ಖಂಡಿತೋ ಅದನ್ನು ನೋಡುವುದಷ್ಟೇ. ಇಂಥ ಕನಸನ್ನು ಕಾಣಬೇಕು ಅಂತ ನಾವು ಎಚ್ಚರದಿಂದ ಬಯಸಿ ನೋಡುವುದಲ್ಲ. ಕನಸಿನಲ್ಲಿ ನೋಡುವುದೇನು ಅಂದ್ರೆ ಏನು ಖಂಡಿತೋ ಅದನ್ನು ನೋಡುವುದಷ್ಟೇ. ಮತ್ತೆ ಬೆಳಗಾದ್ಮೇಲೆ ನಿನ್ನೆ ಇಂಥ ಕನಸು ಬಿತ್ತು ಅಂತ, ಹೊರತು ಇಂಥ ಕನಸು ಬೀಳಬೇಕು ಅಂತ ಬಯಸಿ ಕಾಣುವುದಲ್ಲ. ಬಯಸಿ ಕಾಣುವುದು ಎಚ್ಚರ. ಧ್ಯಾನ ಹಾಗೆ, ಭಗವಂತನನ್ನು ಕಾಣಬೇಕು ಅಂತ ನಾನು ಬಯಸಿದ್ದನ್ನು ಕನಸಿನಲ್ಲಿ ಕಾಣುವುದು, ಏನೇನೋ ಕಾಣುವುದಲ್ಲ. ಆದ್ರಿಂದ ಈ ಧ್ಯಾನ ಅಂತಂದ್ರೆ 4ನೇ ಸ್ಟೇಜ್ ಉಂಟಲ್ಲ, ಅದು ಎಚ್ಚರ ಅಲ್ಲ, ಕನಸಲ್ಲ, ನಿದ್ರೆ ಅಲ್ಲ. ಮತ್ತೆ ಅದು ಎಚ್ಚರವೂ ಹೌದು, ನಿದ್ರೆಯೂ ಹೌದು, ಕನಸೂ ಹೌದು. ಇದಕ್ಕೆ ಇದೇನಾಗತ್ತೆ ಗೊತ್ತಾ, ಈ ಸ್ಟೇಜನ್ನು ಅನುಭವಿಸದೇ ಇದ್ದವರಿಗೆ ಇದು ಏನೋ ಒಂದು ಒಗಟು ಅಲ್ಲ. ಏನ್ರಿ ಏನೇನೋ ಮಾತಾಡ್ತಾರೆ ಅವ್ರು. ಎಚ್ಚರವೂ ಅಲ್ಲಂತೆ, ಕನಸು ಅಲ್ಲಂತೆ, ನಿದ್ರೆ ಅಲ್ಲಂತೆ. ಆದರೆ ಎಚ್ಚರವೂ ಹೌದಂತೆ, ಕನಸು ಹೌದಂತೆ, ನಿದ್ರೆ ಹೌದಂತೆ. ಸ್ವಲ್ಪ ಸರಿ ಇಲ್ಲ ಅಂತ ಕಾಣತ್ತೆ, ಸೈಕಿಕ್ಕು. ಇದು ಅರ್ಥ ಆಗಬೇಕಾಗಿದ್ರೆ ಒಳಗಿನ ಪ್ರಪಂಚಕ್ಕೆ ಸ್ವಲ್ಪ ಹೋಗಿ ನಾವು ಅನುಭವಿಸ್ಬೇಕು. ಇಲ್ಲದೇ ಇದ್ರೆ ಈ ಯಾವ ಮಾತುಗಳು ಬರೀ ವರ್ಬಲ್, ಏನು ಉಪಯೋಗ ಇಲ್ಲ. ಇದು ಕೇಳಿದ್ರೆ ನಾನು ಎಕ್ಸ್ಪೀರಿಯನ್ಸ್, ಅನುಭೂತಿ, ಅದನ್ನ ಭೂತಾವಾಸ ವಾಸುದೇವ. ಆ ಭಗವಂತ ಎಚ್ಚರ ಕನಸು ನಿದ್ರೆಯಿಂದ ಆಚೆಗೆ ನಾವು ಆ ತುರಿಯ ಸ್ಟೇಜ್ನಲ್ಲಿದ್ದಾಗ ವಾಸುದೇವನ ದರ್ಶನ ಆಗತ್ತೆ. ಅಲ್ಲಿ ತನಕ ಕಾಣದ ಅದು ಎಂಥದ್ದದು, ಅದು ಜ್ಞಾನರೂಪವಾದ ಜ್ಞಾನರೂಪವಾದ್ದು. ಅಂದ್ರೆ ಬಲರೂಪವಾಗಿರತಕ್ಕಂಥದ್ದು. ನಮ್ಮ ಎಲ್ಲ ಹಸುಗಳನ್ನು ಜ್ಞಾನಸ್ವರೂಪವಾಗಿರತಕ್ಕಂಥ ಇಂದ್ರಿಯದ ಸಮಸ್ತ ಪ್ರಾಣ, ಈ ಆತ್ಮಸ್ವರೂಪದ ಸಮಸ್ತ ಇಂದ್ರಿಯಗಳನ್ನು ಜ್ಞಾನಸ್ವರೂಪವಾಗಿರತಕ್ಕಂಥ ಸ್ವರೂಪೇಂದ್ರಿಯಗಳನ್ನು ಜಾಗೃತಗೊಳಿಸತಕ್ಕಂಥ ರೂಪ. ಅದರಿಂದ ಆವಾಗ ಆತ್ಮದ ಕಣ್ಣು, ಆತ್ಮದ ಕಿವಿ, ಆತ್ಮದ ಮೂಗು, ಆತ್ಮದ ಮನಸ್ಸು ಅದು ಎಚ್ಚರಗೊಂಡು ಈ ಹೊರಗಿನ ಇಂದ್ರಿಯಗಳೆಲ್ಲ ನಿದ್ರೆಗೆ ಒಳಗಾಗಿ ಜಾಗೃತ ಸ್ಥಿತಿ, ಅಂತರಂಗದ ಜಾಗೃತ ಸ್ಥಿತಿಯಲ್ಲಿ ಅಂತರಾತ್ಮನನ್ನು ಕಾಣತಕ್ಕಂಥ ಒಂದು ಅನುಭೂತಿಗೆ ಒಳಪಡಿಸುವವನು ವಾಸುದೇವ. ಭೂತಾವಾಸ